ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ತಮ್ಲೈನಲ್ಲಿ ನೀವೆಲ್ಲ ನೋಡಿರೋ ರೀತಿ ಒಂದು ಸೆಲೆಬ್ರಿಟಿ ಅವರ ಒಂದು ತಂಗಿ ಮದುವೆಗೆ ನಾವು ಮೇಕಪ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಹಾವೇರಿಗೆ. ಸೊ ನನ್ನ ಜೊತೆ ಜಾಯ್ನ್ ಆಗಿರೋದು ಆಸ್ ಯೂಶುವಲ್ ನಮ್ಮ ಸ್ಮಿತಾ ಅಂಡ್ ನನ್ನ ಮುದ್ದಿನ ಅಕ್ಕ. ಓಕೆ, ಸೊ ನಾವು 3 ಜನ ಹೊರಟಿದ್ದೀವಿ ವರ್ಕ್ಗೆ. ಯಾರು ಏನು ಯಾವ ಸೆಲೆಬ್ರಿಟಿ ಆ್ಯಂಡ್ ಅವ್ರ ತಂಗಿ ಮೇಕಪ್ ಹೇಗೆ ಮಾಡ್ತೀವಿ, ಔಟ್ಕಮ್ ಹೇಗೆ ಬರುತ್ತೆ ಎಲ್ಲನೂ ಕೊನೆ ತನಕ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಇದೇ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ ಬನ್ನಿ ವಿಡಿಯೋನ. 33 ನಿಮಿಷದ ವಿಡಿಯೋ ಇದೆ ಅಂತ ಹೇಳಿ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಬಿಕಾಸ್ ಒಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋ ಮಿಡಲಲ್ಲಿ ಇದೆ. ಸೊ ಅರ್ಲಿ ಮಾರ್ನಿಂಗು ನಾವು ಎದ್ದು ಹೊರಟಿದ್ದ ಕಾರಣದಿಂದ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಸೊ ನಮ್ಮ ಸ್ಮಿತು ಫುಲ್ ನಿದ್ದೆ. ಹಾಗೆ ನಮ್ಗೆ ಆನ್ ದಿ ವೇ ಹೋಗ್ತಾ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಸಿಕ್ತು. ಆ್ಯಕ್ಚುಲಿ ಗುರುವಾರ ನಾವು ಹೋಗಿರ್ಲಿಲ್ಲ ಅಲ್ವಾ ಸ್ಮಿತು? ಅದಕ್ಕೆ ಸಾಯಿಬಾಬಾನೇ ನಮ್ಮನ್ನು ಅವ್ರ ಹತ್ರ ಕರೆಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಬ್ಯೂಟಿಫುಲ್ ಆಗಿದೆ, ಎಷ್ಟು ತುಂಬ ಚೆನ್ನಾಗಿದೆ ಸಾಯಿಬಾಬಾ. ಸ್ಮಿತು ಇಷ್ಟ ಆಯ್ತಾ? ಆ್ಯಕ್ಚುಲಿ ಇನ್ನು ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಅಂತ ಅನಿಸುತ್ತೆ. ನಾವು ಲಾಸ್ಟ್ ಟೈಮ್ ಒಂದ್ಸತಿ ಗೋವಾಗೆ ಹೋಗಿದ್ವಿ. ಗೋವಾಗೆ ಹೋದಾಗ ಇದೆಲ್ಲ ಏನೂ ಆಗಿರಲಿಲ್ಲ. ಬಟ್ ಪರವಾಗಿಲ್ಲ, ಈ ಸತಿ ಅಟ್ಲೀಸ್ಟು ಸಾಯಿಬಾಬಾದು ವಿಗ್ರಹ ಕೂರಿಸಿದ್ದಾರೆ. ಬಟ್ ಇದೆಲ್ಲ ಇನ್ನೂ ತುಂಬ ರೆಡಿ ಮಾಡ್ತಾನೆ ಇದ್ದಾರೆ ನೋಡಿ. ಇನ್ನೂ ಇದೆಲ್ಲ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಮೇ ಬಿ ಕನ್ಸ್ಟ್ರಕ್ಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಓಂ ಸಾಯಿರಾಮ್, ಶ್ರೀ ಸಾಯಿರಾಮ್, ಜೈ ಜೈ ಸಾಯಿರಾಮ್. ಚೆನ್ನಾಗಿದೆ ಗುಹೆ. ಎಂತ ಇದು? ಕಲ್ಲೇ ಇದು, ಕಲ್ಲು. ಇಲ್ಲೂ ಗುಹೆ ಇದೆ. ಅಮ್ಮ ಭಯ ಆಗುತ್ತೆ ನನಗೆ. ಒಳಗಡೆ ನೋಡಿದ್ವಿ, ಮೇಲೆ ಹೋಗೋಣ. ಮತ್ತೆ ಇದು ನಾನು ಕಲ್ಲು ಅಂತ ಹೇಳಿದೆ. ಆಕ್ಚುಲಿ ಇದು ಕಲ್ಲಲ್ಲ, ಡಬ ಡಬ ಏನೋ ಸೌಂಡ್ ಬರ್ತಿದೆ. ಆರ್ಟಿಫಿಷಿಯಲ್ ಅಲ್ಲಿ ಏನೋ ಒಂದು ಮಾಡಿದ್ದಾರೆ. ಅವರೇ ರೆಡಿ ಮಾಡಿದ್ದಾರೆ. ಮೇಲೆ ಹೋಗೋಣ ಬನ್ನಿ. ದೊಡ್ಡ ಸಾಯಿಬಾಬಾ ಸ್ಟ್ಯಾಚು ನೋಡೋಣ. ಅಕ್ಕ ಬನ್ನಿ. ಬರ್ತಾನೆ ಸ್ಮಿತು. ಅಯ್ಯಪ್ಪ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ವಿಗ್ರಹ ನೋಡಿದ ತಕ್ಷಣ ಮೈಯಲ್ಲಿ ಒಂಥರ ಬೂಸ್ ಬಂಪ್ಸ್ ಬಂತು ಅಂತ ಹೇಳ್ಬೋದು. ನನ್ನ ಸರೌಂಡಿಂಗಲ್ಲಿ ತುಂಬ ಜನ ಸಾಯಿಬಾಬಾ ಫ್ಯಾನ್ಸ್ ಇದ್ದೀರಾ, ಸಾಯಿಬಾಬಾ ಭಕ್ತರಿದ್ದೀರಾ. ಸೊ ಅವ್ರಿಗೆಲ್ಲ ಮೇ ಬಿ ಈ ವಿಡಿಯೋ ನೋಡಿದ್ರೆ, ಈ ಒಂದು ವಿಡಿಯೋ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಇನ್ನು ಕನ್ಸ್ಟ್ರಕ್ಷನಲ್ಲೇ ಇದೆ ಎಲ್ಲನೂ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಎಲ್ಲ ಕಂಪ್ಲೀಟ್ ಆದಮೇಲೆ ಯಾರಾದರೂ ಈ ಕಡೆ ಬಂತು ಅಂತಂದರೆ ಹಿರಿಯೂರು ಚಿತ್ರದುರ್ಗ ಸೈಡು ದಯವಿಟ್ಟು ವಿಸಿಟ್ ಮಾಡಿ. ರೋಡ್ ಸೈಡಲ್ಲೇ ಲೆಫ್ಟಲ್ಲಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಓಂ ಸಾಯಿರಾಮ್. ಹಾಗೆ ಅಲ್ಲೊಬ್ರು ಅಂಕಲ್ ಕೂತ್ಕೊಂಡಿದ್ರು. ಅವರು ನೀವೇ ಆರತಿ ಮಾಡಿ ಅವರಿಗೆ ಮಂಗಳಾರತಿ ಕೊಡಿ ಅಂತ ಹೇಳಿದ್ರು. ಸೊ ಐ ಆಮ್ ರಿಯಲಿ ಬ್ಲೆಸ್ಡ್. ಸೊ ನಾನೇ ಆರತಿ ಮಾಡಿ ಬಾಬಾಗೆ, ಸೊ ಇವರಿಗೆಲ್ಲರಿಗೂ ಮಂಗಳಾರತಿ ಕೊಟ್ಟೆ. ನಾವೇನೂ ಅಂದ್ಕೊಳ್ದೆ ಕೆಲವೊಂದು ಅವಕಾಶಗಳು ಸಿಕ್ಕಿದಾಗ, ಕೆಲವೊಂದು ವರ ನಮಗೆ ದೇವ್ರು ಕೊಟ್ಟಾಗ ಅವಾಗ ಆಗುವಂತಹ ಒಂದು ಖುಷಿನೇ ಬೇರೆ ಲೆವೆಲ್ ಅಂತ ಹೇಳ್ಬೋದು. ಹಾಗೆ ಇತ್ತು ನನ್ನ ಈ ಒಂದು ಖುಷಿ. ಸಾಯಿಬಾಬಾ ದರ್ಶನ ಮಾಡಿ, ಸೊ ಮಂಗಳಾರತಿ ಮಾಡಿ ಇವರಿಗೆಲ್ಲ ಮಂಗಳಾರತಿ ಕೊಟ್ಟು, ಹಾಗೆ ಎಲ್ಲರಿಗೂ ವಿಭೂತಿ ಇಟ್ಟು, ಹಾಗೆ ನಾನು ಇಟ್ಕೊಂಡು, ಸೊ ಅದು ಫುಲ್ ಕಂಪ್ಲೀಟ್ ಮೇಲೆಯಿಂದ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ನಿಮಗೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು. ತುಂಬ ಅದ್ಭುತವಾಗಿದೆ. ನೀವು ಯಾರಾದರೂ ಆ ಕಡೆ ಹೋದರೆ ಸೊ ದಯವಿಟ್ಟು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಷ್ಟೇ ಅಲ್ದಿರ, ನಾವು ಅರ್ಲಿ ಮಾರ್ನಿಂಗು ಹೊರಟಿದ್ದ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಎನಿವೇ ಆನ್ ದಿ ವೇನೇ ಚಿತ್ರದುರ್ಗದ ಲೊಕೇಶನ್ ತೋರಿಸ್ತಾ ಇದ್ದಿದ್ದರಿಂದ ಚಿತ್ರದುರ್ಗಕ್ಕೆ ಒಂದು ವಿಸಿಟ್ ಹಾಕಿ ಹೋಗೋಣ ಅಂತ ಹೇಳಿಬಿಟ್ಟು ಸೊ ನಾವು ಬೇಗನೆ ಹೊರಟ್ವಿ. ಸೊ ಇಲ್ಲಿ ಸಾಯಿಬಾಬಾ ಅವರ ದರ್ಶನನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಸೀದಾ ಹೊರಟಿದ್ದೇನೆ ಚಿತ್ರದುರ್ಗಕ್ಕೆ. ಸೊ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ನಮ್ಮ ಐತಿಹಾಸಿಕ ಸ್ಥಳನ ನೋಡೋಕ್ಕೆ. ಗಾಡಿ ಮೇಲೆ ಏನು ಸುದೀಪ್ ಸರ್ ಫೋಟೋ ಹಾಕೊಂಡಿದ್ದೀರಾ? ಭಾಳ ಅಭಿಮಾನಿ ನಾವು.
ಹೌದಾ? ಪಕ್ಕಾ ಅಭಿಮಾನಿನಾ? ಅಭಿಮಾನಿ. ಎಷ್ಟು ಪ್ರೀತಿಸ್ತೀರಾ ನೀವು ಅವ್ರನ್ನ? ನಂದಿ ಫಿಲಮ್ ಇಂದ ಫಸ್ಟ್ ಇಂದ ಫಿಲಮ್ ಎಲ್ಲ ಬಂದಿತ್ತಲ್ಲ, ಆ ತರದಿಂದ ಅದರಿಂದ ನಾವು ಫಸ್ಟ್ ಫಿಲಮ್ ಇಂದ ನಾವು ಅವರಿಗೆ ಅಭಿಮಾನಿಗಳು. ಓಕೆ, ಸೂಪರ್ ಸೂಪರ್. ನಿಮ್ಮ ಅಭಿಮಾನ ಹಿಂಗೆ ಇರಲಿ ನಮ್ಮ ಕನ್ನಡ ಚಿತ್ರದ ಮೇಲೆ. ಅಂತೂ ಇಂತೂ ನಮ್ಮ ಐತಿಹಾಸಿಕ ಸ್ಥಳ ಚಿತ್ರದುರ್ಗಕ್ಕೆ ನಾವು ರೀಚ್ ಆಗೇ ಬಿಟ್ವಿ. ಅಲ್ಲಿ ಒಬ್ಬರು ನಮಗೆ ಸುದೀಪ್ ಸರ್ ಅವರ ಫ್ಯಾನ್ ಸಿಕ್ಕಿದ್ರು. ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಮುಂದೆ ಸಾಗ್ತಾ ಇದ್ವಿ. ಮುಂದೆ ಸಾಗುವಾಗ ಫಸ್ಟು ನಮಗೆ ಕಾಣಿಸಿದ್ದೆ ಒಂದು ಹಳ್ಳ, ತುಂಬ ಚೆನ್ನಾಗಿತ್ತು. ಅದು ಕಲ್ಯಾಣಿ ಅಂತ ಅನಿಸುತ್ತೆ. ಎಸ್, ಕಲ್ಯಾಣಿ. ಅದನ್ನು ಹಾಗೆ ಒಂದು ಸಣ್ಣದಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಮುಂದೆ ಬಂದೆ. ಓ ಮೈ ಗಾಡ್, ಹಾವು. ಎಸ್, ರಿಯಲ್ ಹಾವಲ್ಲ, ಗೋಡೆ ಮೇಲೆ ಇರುವಂತಹ ಹಾವು. ಅದು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ರಿಯಲ್ ಹಾವು ಹರ್ಕೊಂಡು ಹೋಗ್ತಾರ ಥರನೇ ಕೆತ್ತನೆ ಮಾಡಿದ್ದಾರೆ. ಅವರ ಕೆತ್ತನೆಗೆ ನನ್ನ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಸೊ ನಮಗೆ ಇಲ್ಲಿ ಸಿಕ್ಕಿದ್ದು ಪ್ರವಾಸಿ ಮಿತ್ರರು. ಫ್ರೆಂಡ್ಸ್, ನಾನು ಇಷ್ಟೊತ್ತು ಕೋಟೆಯಲ್ಲಾನು ರೌಂಡ್ಸ್ ಹಾಕ್ತಾ ಇದ್ದೆ. ರೌಂಡ್ಸ್ ಹಾಕುವಾಗ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನ ನಾನು ನೋಡಿದೆ. ಅವ್ರು ಏನು ಮಾಡ್ತಿದ್ದಾರೆ ಇಲ್ಲಿ ಕೆಲಸ ಅಂತ ಹೇಳ್ಬಿಟ್ಟು ಕೇಳಿದಾಗ ಒಂದಷ್ಟು ಹೇಳಿದ್ರು. ನನಗೆ ಭಾಳನೇ ಒಂದಷ್ಟು ವಿಚಾರಗಳು ಹೇಳಿದ್ರು. ತುಂಬಾ ಖುಷಿ ಆಯಿತು. ಏನು ವಿಚಾರಗಳು ಅನ್ನೋದನ್ನು ಅವ್ರನ್ನೇ ಕಾಣ. ಸರ್, ನೀವು ಇಲ್ಲಿ ಕೋಟೆನಲ್ಲಿ ಏನು ಮಾಡ್ತೀರಾ ಸರ್? ಮೇಡಮ್ ಅವರೇ, ಇಲ್ಲಿ ನಾವು ಬರ್ತಕ್ಕಂಥ ಪ್ರವಾಸಿಗರಿಗೆ ರಕ್ಷಣೆಯಾಗಿ ಅವ್ರಿಗೆ ಏನೇ ಪ್ರಾಬ್ಲಮ್ಗಳಾದರೂ ನಾವು ರಕ್ಷಣಾತ್ಮಕವಾಗಿ ಅವ್ರನ್ನ ಇಲ್ಲಿ ಬಂದು ಹೊರಗಡೆ ಹೋಗೋ ತನಕ ನಾವು ಅವ್ರ ರಕ್ಷಣೆ ಕೊಡಬೇಕೆಂಬುದು ಒಂದು ನಮ್ಮದು. ಮೊದಲನೇದಾಗಿ ಪ್ರವಾಸಿ ಮಿತ್ರ ಅಂತೇಳಿ ಒಂದು ಕಾನ್ಸೆಪ್ಟ್. ಜೊತೆಗೆ ನಮ್ಮದು ಲಾಂಚ್ ಆಗಿರೋದು ಪ್ರವಾಸಿ ಪೊಲೀಸು, ಟೂರಿಸ್ಟ್ ಪೊಲೀಸ್ ಅಂತೇಳಿ ಲಾಂಚ್ ಆಗಿರೋದು. ಆದ ಕಾರಣ ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ನಾವು ಇಲ್ಲಿ ಏನಾರ ತೊಂದರೆಗಳಾದರೆ ಮತ್ತು ಅವರಿಗೆ ಹೋಟಲ್ಲು, ಲಾಡ್ಜು ಮತ್ತು ನಮ್ಮ KSTDCಯಿಂದ ನಮಗೆ ಇಲ್ಲಿ ಹೋಟ್ಲಿದೆ ನಿಯರೆಸ್ಟ್ ಒಂದು 100 ಮೀಟರು. ಅಲ್ಲಿಗೆ ನಾವು ಅವ್ರಿಗೆ ಕಳಿಸೋದು, ಅವ್ರಿಗೆ ಊಟದ ವ್ಯವಸ್ಥೆ ಮತ್ತು ಅವ್ರಿಗೆ ಏನಾರ ಒಂದು ವ್ಯವಸ್ಥಿತವಾಗಿ ನಾವು ಮಾಡಲಿಕ್ಕೆ ಒಂದು ಅನುಕೂಲವನ್ನು ಮಾಡಲಿಕ್ಕೆ ನಮ್ಮನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು ಸರ್ಕಾರದಿಂದ ಮೇಡಮ್ ಪ್ರವಾಸಿಗರಿಗೋಸ್ಕರ. ಆಮೇಲೆ ಇಲ್ಲಿ ಸುಮಾರು ಇನ್ಸಿಡೆಂಟ್ಗಳು ನಡೆದ ಮೇಡಮ್ ಇಲ್ಲಿ ನಲ್ಲಿಕಾ ಸಿದ್ದಪ್ಪನ ಬೆಟ್ಟ ಅಂತ ಬರುತ್ತೆ. ಕಲ್ಕತ್ತಾದಿಂದ ಒಬ್ಬ ಟೂರಿಸ್ಟ್ ಬಂದಿರ್ತಾನೆ. ಬಂದಂಥ ಸಮಯದಲ್ಲಿ ಒಂದು ಕಾಲ್ ಜಾರಿ ಬಿದ್ದುಬಿಟ್ಟು ಈ ಮೊಣಕಾಲನ್ನು ಈ ಪೂರ್ತಿ ಈ ಭಾಗಕ್ಕೆ ಬಂದಿರುತ್ತೆ. ಅಲ್ಲಿದ್ದ ನಾವು ಸ್ಟ್ರೆಚರಿಂದ ಎತ್ಕೊಂಡು ಸಾಲದೇನೆ ನಮ್ಮ ಒಂದು ಬೆಲ್ಟ್ಗಳನ್ನು ಬಿಚ್ಕೊಂಡು ಒಬ್ಬರಿಗೆ ಜಾಯಿಂಟ್ ಮಾಡ್ಕೊಂಡು ತಗೊಂಬಂದು ರಕ್ಷಣಾತ್ಮಕವಾಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವ್ರ ಕಡೆಯಿಂದ ಕರೆಸ್ಬಿಟ್ಟು ನಾವು ಅವ್ರಿಗೆ ಅವ್ರ ಊರಿಗೆ ಕಳಿಸಿರ್ತೀವಿ. ಮತ್ತು ಇಲ್ಲಿ ಸುಮಾರು ಹಾರ್ಟ್ ಅಟ್ಯಾಕ್ ಆಗಿದ್ದು ಒಂದು 2-3. ಮತ್ತು ಆಮೇಲೆ ಹೊಂಡಕ್ಕೆ ಒಬ್ಬರು ಬಿದ್ದಿದ್ರು. ಅವಾಗ ಅವ್ರನ್ನ ಎತ್ತಿ ರಕ್ಷಣೆ ಮಾಡಿ ಅವ್ರಿಗೆಲ್ಲ ನಾವು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿದೆ ಸರ್ಕಾರ ಮಾಡೋದು. ನಿಮ್ಮ ಒಂದು ಟೂರಿಸ್ಟ್ ಒಂದು ಪ್ರವಾಸಿಗರಿಗೆ ಒಂದು ರಕ್ಷಣಾತ್ಮಕವಾಗಿ ಕೆಲಸ ಮಾಡಿದ್ದಕ್ಕೆ, ಆ ರಕ್ಷಣಾತ್ಮಕವಾಗಿ ನಮ್ಮನ್ನು ನಿಯೋಜನೆ ಮಾಡಿದ್ದಕ್ಕೆ ನಮ್ಮ ಒಂದು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್, ನೀವು ಹೇಳೋದಲ್ಲ, ಪ್ರವಾಸಿಗರು ನಾವು ಹೇಳಬೇಕು ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ಈ ರೀತಿ ಒಂದು ನಮಗೆ ವ್ಯವಸ್ಥೆನ ಇಲ್ಲಿ ಮಾಡಿಕೊಟ್ಟಿರೋದು ನಿಜಕ್ಕೂ ತುಂಬಾ ಅನುಕೂಲ ಅಂತ ಹೇಳ್ಬೋದು. ಸೊ ಸರ್ ಹೇಳ್ದಂಗೆ ಇಷ್ಟೊತ್ತು ಒಬ್ರು ಯಾರೋ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ. ಸೊ ಅವ್ರನ್ನ ಇವ್ರು ಕರ್ಕೊಂಡು ಬಂದಿರೋದಿರ್ಬೋದು. ಹಾಗೆ ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಇತ್ತೀಚೆಗೆ ಈಗ ರೀಸೆಂಟಾಗಿ ಲಾಸ್ಟ್ ವೀಕಲ್ಲೇನೋ ಆಯಿತು ಅಂತ ಹೇಳಿದ್ರು. ಸೊ ಅದೆಲ್ಲನೂ ಸಾಮಾನ್ಯ ಅಲ್ಲ. ಇವಾಗ ಸಾಮಾನ್ಯ ಜನರು ನಾವು ಅದನ್ನು ಕರ್ಕೊಂಡು ಬರಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಏನು ಇಲ್ಲ ಅಂತಂದರೆ ನಾವು ಕರ್ಕೊಂಡ್ಬರೋದು ಕಷ್ಟವಾಗುತ್ತೆ. ಸೊ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನ ಈ ಒಂದು ಕೆಲಸಕ್ಕೆ ಇಟ್ಟಿರೋದು ನಮ್ಗೆ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಕರ್ನಾಟಕ ಸರ್ಕಾರಕ್ಕೆ ಹಾಗೂ ನಿಮಗೆಲ್ಲರಿಗೂ ಜೈ. ಟೂರಿಸ್ಟ್ ಪೊಲೀಸರಿಗೆ ಜೈ. ಪ್ರವಾಸಿ ಮಿತ್ರರ ಮಾತಷ್ಟೇ ಅಲ್ಲ, ಅವರು ಮಾಡಿರುವಂತಹ ಕೆಲವು ಒಳ್ಳೆ ಕೆಲಸಗಳು. ನಾವು ತಲೆ ಸುತ್ತ ಬಂದು ಬಿದ್ದಿರೋದುಂಟು, ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದಿರೋದುಂಟು, ಕಾಲು ಜಾರಿ ಬಿದ್ದಿರೋದುಂಟು, ಸೆಲ್ಫಿ ತೊಗೊಳೋದಕ್ಕೆ ಹೋಗಿ. ಸೊ ಈ ರೀತಿಯೆಲ್ಲ ಆಗಿರುವಂತಹ ಒಂದಷ್ಟು ಭಾವಚಿತ್ರಗಳು ಅವ್ರ ಹತ್ರ ಇತ್ತು. ಸೊ ಅದನ್ನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಹಾಗೆ ಚಿತ್ರದುರ್ಗದ ಕೋಟೆ ಅಂತ ಹೇಳಿದ ತಕ್ಷಣ ನನಗೆ ನೆನಪಾಗುವಂತಹ ಚಿತ್ರ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ವಿಷ್ಣು ದಾದಾರವರ ರಾಮಾಚಾರಿ ಮೂವಿ. ಅದರಲ್ಲಿ ರಾಮಾಚಾರಿ ಅಂತ ಹೇಳಿ ಅವರು ಮೇಷ್ಟ್ರು ಕರೀತಾರಲ್ಲ, ಆಹಾ, ನನಗೆ ಆ ಒಂದು ಇದಿದಲ್ಲ, ಆ ವೈಬು ಸಿಕ್ಕಾಬಡೆ ಖುಷಿಯಾಗತ್ತೆ. ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಬಗ್ಗುವ ಆಳಲ್ಲ. ಸಿಕ್ಕಾಬಡೆ ಬಿಸಿಲಿದೆ, ಟಯರ್ಡ್ ಆಗಿಬಿಟ್ಟಿದೆ. ಎತ್ತು ನಿನ್ನ ಗಾಂಡಿವಾ. ಇಲ್ಲಿ ನೋಡಿ ನನ್ನ ಗಾಂಡಿವಾ. ಇದು ಏನೋ ಬುಸ್ ಬುಸ್ ಅಂತ ಐತೆ. ಹಾವುಗಳಿರ್ಬೇಕು ಸ್ಮಿತು, ಹಾವು. ನೋಡಿ ಎಷ್ಟು ದಪ್ಪ ಇದೆ ಕಲ್ಲು. ಇಲ್ಲೇನಿದೆ ಈ ರುಬ್ಬೋ ಕಲ್ಲು, ಇದು ಬಂದು ಸಿಡಿಮದ್ದುಗಳನ್ನು ರುಬ್ಬೋದಕ್ಕೆ ಅಂತ ಹೇಳಿ ಉಪಯೋಗಿಸ್ತಾ ಇದ್ರಂತೆ. ಅವ್ರ ತಲೆ ಅದೆಲ್ಲ ಹೇಗಿದೆ ನೋಡಿ, ಅವ್ರ ಕ್ರಿಯೇಟಿವಿಟಿ ಎಲ್ಲನೂ. ಇಲ್ಲಿ ಟೋಟಲಾಗೆ 4 ರುಬ್ಬೋ ಕಲ್ಲುಗಳಿದೆ. ಸೊ ಇದರಿಂದ ಮದ್ದನ್ನು ತಯಾರು ಮಾಡ್ತಾ ಇದ್ರಂತೆ, ಸಿಡಿಮದ್ದುಗಳನ್ನು. ಸೊ ಈ ಒಂದು ಮಾಹಿತಿನ ಕಲೆ ಹಾಕಿ ನಾನು ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ.
ಒಂದು 4 ರುಬ್ಬೋ ಕಲ್ಲಿದೆ ಇಲ್ಲಿ ನೋಡಿ. ಅವ್ರದ್ದು ಏನದು ಪ್ಲಾನ್ ಎಷ್ಟು ಚೆನ್ನಾಗಿದೆ, ಆರ್ಕಿಟೆಕ್ಟ್ ಪ್ಲಾನ್ ಎಷ್ಟು ಚೆನ್ನಾಗಿದೆ ಆಗಿನ ಕಾಲದಲ್ಲಿ ನೋಡಿ. ಕಲ್ಲು ಜಸ್ಟ್ ಯಾವ ಸಿಮೆಂಟು ಇಲ್ಲ, ಮಣ್ಣು ಇಲ್ಲ, ಏನಿಲ್ಲ. ಒಂದು ಕಲ್ಲು ಮೇಲೆ ಒಂದು ಕಲ್ಲು ಮೇಲೆ ಒಂದು ಕಲ್ಲನ್ನು ಜೋಡಿಸ್ತಾ ಹೋಗಿದ್ದಾರೆ. ಎಷ್ಟೋ ವರ್ಷಗಳಿಂದ ಇವತ್ತಿಗೂ ಅದು ಹಾಗೆ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಸೊ ರಿಯಲ್ ಆರ್ಕಿಟೆಕ್ಟ್ಸ್ ಅವರೆಲ್ಲ. ಬನ್ನಿ ನೆಕ್ಸ್ಟ್ ಮುಂದೆ ಹೋಗೋಣ. ಹಾಗೆ ಓಕೆ, ಮುಂದೆ ಹೋಗೋಣ. ಮುಂದೆ ಇನ್ನೂ ಬಂದಿಖಾನೆ ಇದೆ, ಅದನ್ನು ನೋಡ್ಕೊಂಡು ಹೋಗೋಣ. ಆ್ಯಂಡ್ ಅದಾದಮೇಲೆ ಮೋಸ್ಟ್ ಅವೈಟೆಡ್ ಪ್ಲೇಸು ನಮ್ಮ ಒನಕೆ ಓಬವ್ವನ ಕಿಂಡಿ ನೋಡೋಣ. ಒಂದು ಎಣ್ಣೆ ಕೊಳ ಅಂತ ಹೇಳಿ ಮಾಡಿದ್ದಾರೆ. ಇಲ್ಲೊಂದಿದೆ ಎಣ್ಣೆ ಕೊಳ ಆ್ಯಂಡ್ ಇಲ್ಲೊಂದಿದೆ. ನೋಡಿ ಇಲ್ಲೊಂದು ಕೊಳ ಇದೆ, ಇದು ಸ್ವಲ್ಪ ಆಳವಾಗಿದೆ. ಸ್ಮಿತು ಇಳಿಲ್ಲ ಕೆಳಗಡೆ? ಇಳಿಲ್ಲ ನಿಜ? ಹೌದು, ಇಳಿಯೋಕೆ ಹತ್ತಕ್ಕೆ ಎಣ್ಣೆ ಇಟ್ಟಿದ್ದಾರೆ. ಎಣ್ಣೆ ಕೊಳ ಅಂತ ಇದು. ಮತ್ತು ಇದಕ್ಕೆ ಮುಚ್ಚುಳ ಇದೆ ನೋಡಿ, ಅರ್ಧ ಮುಚ್ಚಿದ್ದಾರೆ. ಸ್ಮಿತು ಬಾ, ಸ್ಮಿತು ರೆಸ್ಟ್ ಮಾಡು ಅಂತ ಗುಣವಾಗ್ರೆ. ಅಕ್ಕಪಕ್ಕ ರೆಸ್ಟ್ ಮಾಡಿ ಬಾ. ನೋಡ್ಕೊಂಬಿಡ್ಲಾ? ಹಾಂ. ಆಲ್ಮೋಸ್ಟ್ ಒಂದು ಕಿಂಡಿ ನಿಯರ್. ಎಕ್ಸೈಟೆಡ್. ಕೋಟೆನ ಅರ್ಧದ ಭಾಗ ಹತ್ತಿದೀವಿ, ಫುಲ್ ಟಯರ್ಡು. ಸ್ಮಿತು ಹೋಗಿ ಬನ್ನಿ. ಹಾಂ, ಇಲ್ಲೇ ಇರ್ತೀನಿ, ಹೋಗಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಏನಿದೆ ಕೈಯಲ್ಲಿ, 2 ಬಿಡ್ತೀನಿ. ಕರ್ಕೊಂಡು ಬಂದಿರೋದೇ ಒಂದು ಕಿಂಡಿ ತೋರ್ಸೋದಿಕ್ಕೆ. ಹಾಂ, ಇಲ್ಲೇ ಕುತ್ಕೊಳ್ತಾರಂತೆ, ಚಾನ್ಸೇ ಇಲ್ಲ, ನೋಡ್ಲೇಬೇಕು. ಅಕ್ಕ ನಿಂಗೆ ಸಾಕಾಯ್ತಕ್ಕ? ಇಲ್ಲ ನಾನು ಹತ್ತೀನಿ ಅಲ್ವಾ ಅಕ್ಕ? ಇದು ನಮ್ಮ ಐತಿಹಾಸಿಕ ಸ್ಥಳ. ಇಲ್ಲಿ ತನಕ ಬಂದು ನೋಡಿಲ್ಲ ಅಂತಂದ್ರೆ ಅದು ಸಾರ್ಥಕತೆ ಅನ್ಸ್ಕೊಳುತ್ತಾ? ಅನ್ಸ್ಕೊಳಲ್ಲ. ಎಸ್ ಸ್ಮಿತು, ವಾಟ್ ನೌ ಟೆಲ್. ನಡೀರಿ ಹೋಗೋಣ. ಅದು ಕಮಾನ್, ಹಿಪ್ ಹಿಪ್ ಹುರೆ ಹುರೆ. ಡಿಎಂಎಸ್ಗೆ ಜೈ, ಡಿಎಂಎಸ್ಗೆ ಜೈ. ಸ್ಮಿತುಗೆ ಜೋಶ್ ಬರಲಿ ಅಂತ ಹೇಳಿ ನಾನೇನೋ ಜೋಶಲ್ಲಿ ಕಮಾನ್ ಜೋಶ್ ಹ್ಞೂ ಅಂತ ಹೇಳಿಬಿಟ್ಟೆ. ಬಟ್ ನನಗೂ ಟಯರ್ಡ್ ಆಗಿತ್ತು, ಏಕೆಂದರೆ ಸಿಕ್ಕಾಪಟ್ಟೆ ಬಿಸಿಲಿಲ್ಲ ಅಂತಂದರೆ ಅಟ್ಲೀಸ್ಟು ಸ್ವಲ್ಪ ಹತ್ಬೋದಾಗಿತ್ತೇನೋ. ಹಾಗೆ ನೋಡಿ, ಈ ಬಂಡೆ ಮೇಲೆ ನಮಗೆ ಜಿಂಕೆ ಚಿತ್ರ ಇದೆ. ಸೊ ಆ ಒಂದು ಬೋರ್ಡ್ ಸಹ ಇಲ್ಲಿ ಹಾಕಿದ್ದಾರೆ, ಜಿಂಕೆ ರೇಖಾಚಿತ್ರ ಅಂತ ಹೇಳಿ. ನಮ್ಮ ಏನು ಪಾಪು ವಿಡಿಯೋ ಕಾಲಲ್ಲಿ ನೋಡಿಲ್ಲ, ಅಮ್ಮ ಕೋಟೆಗೆ ಬಂದೈತೆ. ಈಗ ಕೋಟೆ ಕಾಣಿಸ್ತೈತಾ? ಕಾಣಿಸ್ತೈತೆ ಮಗನೇ ಕೋಟೆ? ಪಪ್ಪು ಪಪ್ಪು ಹಾಂ ಅಮ್ಮ, ನಿಂಗೆ ಕಾಣಿಸ್ತಾ ಕೋಟೆ? ಹಾಂ, ಚೆನ್ನಾಗೈತೆ. 3 ಜನನೂ ಫಸ್ಟ್ ಟೈಮೇ ಬಂದಿರೋದು. ಚೆನ್ನಾಗೇನೋ ಐತೆ. ಈ ಬಿಸಿಲಲ್ಲಿ ಅಡ್ತ ತರೋದೈತಲ್ಲ, ಅದು ಸ್ವಲ್ಪ ಕಷ್ಟವಾಗೈತೆ. ಹ್ಞೂ ನಮ್ಮ ಅದೇ ಒಬ್ಬವನ ಕಿಂಡಿ, ಅದೇ ಅಲ್ವಾ ಇಂಪಾರ್ಟೆಂಟು. ಇಲ್ಲೇನೋ ಇದೆ. ಓಕೆ, ಗೊತ್ತಿಲ್ಲ. ದೇವರು ಗಣಪತಿ ದೇವಸ್ಥಾನ. Yes, of course. ಡೈಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ಪೂಜೆ. ಭಾನುವಾರ, ಮಂಗಳವಾರ, ಚತುರ್ಥಿ ಪೂಜೆ, ಹಬ್ಬಗಳಲ್ಲಿ ಸಂಜೆ ಆಯ್ತು. ನಡ್ಕೊಂಡೇ ಹೋಗ್ಬೇಕು. ಪ್ರತಿದಿನ ಇದೆಲ್ಲ ಇರುತ್ತೆ ಅಲ್ಲ, ಬಂದು ಮಾಡಿ ಹೋಗ್ಬಿಡ್ತೀರಾ? ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಹಾಂ, ಭಾನುವಾರ, ಮಂಗಳವಾರ ವಿಶೇಷ ಪೂಜೆಗಳ ಸಾಯಂಕಾಲ. ಓಕೆ. ಒನಕ್ಕೆ ಓಬವ್ವನ ಕಿಂಡಿ, ಅಕ್ಕ ತಂಗಿರ ಹೊಂಡ, ಗೋಪಾಲ ಸ್ವಾಮಿ ದೇವಸ್ಥಾನ. ಗಂಟೆ ಶಬ್ದ ಕೇಳಿಸಿದ್ಯಾ? ನೀರು ಚೆನ್ನಾಗಿದ್ಯಾ? ಕುಡಿಬೋದಾ ಅಲ್ಲಿರೋದು? ತುಂಬ್ಕೊಳ್ಳೋಣ ಅಲ್ಲ ಅಕ್ಕ? ಇವಾಗಿದೆ 10 ಖಾಲಿ ಆದ್ಮೇಲೆ ತುಂಬ್ಕೊಳ್ಳೋಣ. ಖಾಲಿ ಆಯ್ತಾ? ಖಾಲಿ ಆಗಿರ್ಬೇಕಕ್ಕ ಆಲ್ಮೋಸ್ಟು. ಗರುಡ ಗಂಬ ಇದೇನು ಸಾಕ?
ಅಲ್ಲ ಗೊತ್ತಿಲ್ಲ ಇದು ಏನಂತ. ಓ ಕ್ಯಾಂಟೀನ್ ಐತೆ ಗುರು, ಇಲ್ಲಿಗೆ ತಗೋಬತ್ತಾ ಇದ್ದಿದ್ದು ಬಿಸ್ಕೆಟು. ಅಮ್ಮ ಕ್ಯಾಂಟೀನ್ ಐತೆ ಕಣವ. ಓಕೆ, ಸೊ ಆಲ್ಮೋಸ್ಟ್ ಫುಲ್ ಟಾಪಿಗೆ ಬಂದಿದ್ದೀವಿ. ಓಬವ್ವನ ಕಿಂಡಿ ನಾನು ಸ್ವಲ್ಪ ದೂರ ಅಷ್ಟೇ ಇದೆ. ಓಕೆ, ಇಷ್ಟು ದೂರ ಬಂದಮೇಲೆ ಮೇಲ್ಗಡೆ ಒಂದು ಅಂಗಡಿ ಇದೆ. ಸೊ ಫುಲ್ ಟಯರ್ಡ್ ಆಗಿದೆ. ಆ್ಯಂಡ್ ನಾವು ತೊಗೊಂಡು ಬಂದಿದ್ದು ನೀರು ಫುಲ್ ಖಾಲಿ ಆಯಿತು. ಸೊ ನಮ್ಮ ಪುಣ್ಯಕ್ಕೆ ಇಲ್ಲೇ ಮೇಲ್ಗಡೆನೇ ಒಂದು ಅಂಗಡಿ ಇದೆ. ಈ ಅಂಗಡೀಲಿ ಏನಾದರೂ ಸ್ವಲ್ಪ ಐಸು ಜ್ಯೂಸು ಏನಾದರೂ ತಗೊಂಡು ನಾವು ರಿಫ್ರೆಶ್ ಆಗೋಣ. ಸ್ಮಿತು ಒಂಚೂರು ಮಜ್ಜಿಗೆ ಕೊಡಿಯಾ? ಸ್ವಲ್ಪ. ನನಗೂ ಮಜ್ಜಿಗೆ ಸ್ವಲ್ಪ. ಇಲ್ಲಿ 7 ಅಪ್ ಅಷ್ಟೇ ಕಷ್ಟ. ಇಳಿರಿ, ಇಳಿ ಇಳಿ. ಸ್ಮಿತು ಬಾಯ್ ಬಾಯ್. ಬರ್ತಾ ಕರ್ಕೊಂಡು ಹೋಗ್ತೀನಿ, ಇಲ್ಲೇ ಇರು. ಸ್ಮಿತುಗೆ ಮಜ್ಜಿಗೆ ಮೊಸರು ಕಂಡ್ರೆ ಆಗಲ್ಲ. ಸೊ ಅದಕ್ಕೆ ಅವ್ರಿಗೆ ಅವಾಗ ಮಜ್ಜಿಗೆನ ತೋರಿಸ್ಬಿಟ್ಟು ರೇಗಿಸ್ತಾ ಇರ್ತೀನಿ. ಹಾಗೆ ಅವರು ತುಂಬ ಟಯರ್ಡ್ ಆಯಿತು ಅಂತ ಹೇಳಿ ಅಲ್ಲೇ ಅರಳಿ ಮರದ ಹತ್ರ ಕೂತ್ಕೊಂಡ್ಬಿಟ್ರು. ನಾನು ಅಕ್ಕ ಮಾತ್ರನೇ ಇದು ಓಬವ್ವನ ಕಿಂಡಿ ಹತ್ರ ಹೋದ್ವಿ. ನನ್ಗೆ ಇಲ್ಲಿ ನಾವು ತುಂಬ ಚಿಕ್ಕ ವಯಸ್ಸಿನ ಫ್ರೆಂಡ್ಸ್ ಆಗಿದ್ರು. ಯಾರು ಅವ್ರ ಹೆಸರು ಏನಪ್ಪ ಅಂತಂದರೆ ಈರಣ್ಣ ಮತ್ತು ವೆಂಕಟೇಶ್ ಅಂತ ಹೇಳ್ಬಿಟ್ಟು. ಅಂಕಲ್ ಹಾಯ್ ಮಾಡಿ. ಸೊ ನೋಡಿ ಎಷ್ಟು ಚಿಕ್ಕ ವಯಸ್ಸಿನ ಫ್ರೆಂಡ್ಸು ನನಗೆ. ಓಕೆ, ಸೊ ನೀವು ಏನದು ಓಬವ್ವನ ಕಿಂಡಿ ನೋಡಲಿಲ್ಲ ಅಲ್ಲ? ಸಾಕಾಯ್ತು. ಇಲ್ಲಿಂದ ವಾಪಸ್ ಬಂದಿವಿ. ಮಂಡಿ ನೋವು ಅಂತ. ಓಕೆ, ನಾನು ಹೋಗ್ತಾ ಇದ್ದೀನಿ. ನೋಡಿ ನನಗೂ ಮಂಡಿ ನೋವು ಅಂತ ಕೋಲ್ ಹಿಡ್ಕೊಂಡು ನಮ್ದು ಇದು ವಾಟ್ಸಪ್ ಲಿಂಕ್ ನಿನ್ ನಂಬರ್ ಕೊಡಿ. ಒಣಕೆ ಹೋಗು ಅಂತ ಗವಿ ಐತೆ, ಅಲ್ಲಿ ದೇವಸ್ಥಾನ ಐತೆ. ಅದೇ ಹೋಗ್ತೀನಿ ಹೋಗ್ಬಿಟ್ಟು ಬರ್ತೀನಿ. ಅಂಕಲ್ ಅವರಿಬ್ರು ಫ್ರೆಂಡ್ಸ್ ಅಂತೆ. ಸೊ ಅವರಿಬ್ರು ಒಂದು ಫೋಟೋನ ತೆಗೆಸ್ಕೊಂಡ್ರು. ಈ ವಿಡಿಯೋನು ಫೋಟೋನು ನಮ್ಮ ಮೊಬೈಲ್ಗೆ ಕಳ್ಸವ ಅಂತ ಹೇಳ್ಬಿಟ್ಟು ನಂಬರ್ನ ಕೇಳಿದ್ರು. ಬಟ್ ನಾನು ಕೊಡಲಿಲ್ಲ. ಪಾಪ ಏನು ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ. ನಾನು ಹೇಗಪ್ಪ ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡೋಕ್ಕೆ ಹೋದರೆ ಎರಡೆರಡು ಕೆಲಸ ಆಗಬೇಕು ಅನ್ನೋ ಥರ ಮೈಂಡ್ ನಂದು. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಬೇಕು ಅಂತ. ಸೊ ಹಾಗಾಗಿ ವರ್ಕ್ಗೆ ಹೇಗೂ ಹೋಗ್ತಾ ಇದ್ದೀವಿ, ಆನ್ ದಿ ವೇ ಇದನ್ನು ಒಂದು ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಸೊ ತುಂಬಾ ಖುಷಿ ಆಯಿತು. ಸ್ಟುಡಿಯೋದಲ್ಲೂ ಅಷ್ಟೇ, ನನ್ನ ಹುಡುಗಿರಿಗೆ ಯಾವಾಗಲೂ ಅಷ್ಟೇ, ಇಲ್ಲಿ ಬರ್ತಾ ಇದ್ದೀರಾ ಬರೀ ಕಲಿಬೇಕು ಅಷ್ಟೇ, ಕಲ್ತ್ಬಿಟ್ಟು ಹೋಗಿ ಅಂತ ಹೇಳಲ್ಲ. ಸೊ ಕಲಿ ನಲಿ ಅನ್ನೋಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನಾನು ನಮ್ಮ ಹುಡುಗಿರಿಗೆ ಇದನ್ನು ಹೇಳ್ಕೊಡ್ತೀನಿ. ನಾವು ಒಂದು ಮೇಕಪ್ ಕ್ಲಾಸ್ ಸ್ವಲ್ಪ ರೆಸ್ಟ್ ಮಾಡಿ ಮಜ್ಜಿಗೆ ಕುಡಿದು ಸ್ವಲ್ಪ ಡೌನಿಗೆ ಬಂದರೆ ಇಲ್ಲಿ ಸಿಗುತ್ತೆ ನಮಗೆ ನನ್ನ ಫೇವ್ರೇಟು ಹೆಸರಿರುವಂತಹ ಒಂದು ಸ್ಥಳ, ಅಕ್ಕ ತಂಗಿ ಹೊಂಡ. ಸೊ ಇದು ತಂಗಿ ಹೊಂಡ. ಸೊ ಇಲ್ಲಿ ನೋಡಿ ಸ್ವಲ್ಪ ಇದೆ, ನೀರಿದೆ. ಆ್ಯಂಡ್ ಅದು ಅಕ್ಕ, ಸೆಂಟ್ರಲ್ಲಿ ಸೇತುವೆ. ಅಕ್ಕ ತಂಗಿ ಹೊಂಡ. ಖುಷಿ ಆಯ್ತಾ? ಅದು ಅಕ್ಕ, ಇದು ತಂಗಿ. ಹಾಂ, ತಂಗಿ ಜೊತೆಲಿ ಅಕ್ಕ ತಂಗಿ ಹೊಂಡ ನೋಡ್ತಾ ಇರೋದು ಖುಷಿನಾ? ಖುಷಿ. ಓಕೆ, ಐ ಲವ್ ಯು ಟು. ಅಕ್ಕ ತಂಗಿ ಹೊಂಡನ ನೋಡ್ಬಿಟ್ಟು ಹಾಗೆ ಮತ್ತೆ ಡೌನ್ಗೆ ಹೋಗ್ತಾ ಇದ್ವಿ. ಡೌನ್ಗೆ ಹೋಗ್ತಾ ಅಲ್ಲಿ ಬೆಟ್ಟದ ಸಂದಿನಲ್ಲಿ ಒಂದು ಚಿಕ್ಕದಾಗಿ ನೀರು ಹರ್ಕೊಂಡು ಹೋಗ್ತಾ ಇತ್ತು. ಆ ಜಾಗ ಯಾವುದು ಅಂತ ಅಲ್ಲಿ ವಿಚಾರಿಸಿದ್ದಕ್ಕೆ ಅಲ್ಲಿ ತುಳಿಬೇಡಿ ನೀರನ್ನ, ನೀರೊಳಗಡೆ ಕಾಲಿಡಬೇಡಿ ಅಂತ ಹೇಳಿ ಒಂದು ಬೋರ್ಡನ್ನು ಹಾಕಿದ್ರು. ಓಕೆ ಫೈನ್, ಏನು ನೋಡೋಣ ಅಂತ ಹೋಗಿ ಅಲ್ಲಿ ವಿಚಾರಿಸಿದ್ದಕ್ಕೆ ಅಲ್ಲಿ ಆ ನೀರನ್ನು ಆವಾಗಿನವರು ಕುಡಿತಾ ಇದ್ರಂತೆ. ಈಗಲೂ ಅಷ್ಟೇ ಶುದ್ಧವಾಗಿದೆ ಆ ನೀರು, ಆರಾಮಾಗಿ ಕುಡಿಬೋದು, ಅಷ್ಟು ಶುದ್ಧವಾಗಿದೆ ಅದು ನೀರು. ಗೊತ್ತಿಲ್ಲ ನೋಡಿ ಏನೆಲ್ಲ ಇರುತ್ತೆ ಸೀಕ್ರೆಟ್ಸು ಅಂತ ಹೇಳ್ಬಿಟ್ಟು. ಸೊ ನೋಡಿ ಇವಾಗ ಇಲ್ಲೇನು ನೋಡ್ತಾ ಇದ್ದೀವಿ, ಇಲ್ಲಿ ಬಂದು ಮುಚ್ಚಿಬಿಟ್ಟಿದ್ದಾರೆ. ಸೊ ಅದು ಆ್ಯಕ್ಚುಲಿ ಸುರಂಗ ಮಾರ್ಗಕ್ಕೆ ಎಂಟ್ರಿ ಅಂತ ಅನಿಸುತ್ತೆ ನಮಗೆ ತಿಳಿದ ಹಾಗೆ. ಸೊ ಈ ಒಂದು ಮಂಟಪ ಏನಿದೆ, ಇಲ್ಲಿಂದ ಸ್ವಲ್ಪ ಹೀಗೆ ಮುಂದೆ ಬಂದರೆ ಅಲ್ಲೇ ಇದೆ ನಮ್ಮ ಓಬವ್ವನ ಕಿಂಡಿ. ಸೊ ಇದ್ರ ನಾವು ಚಿತ್ರದುರ್ಗದ ಒಂದು ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಕ್ಲೀನಾಗಿದೆ. ಎಲ್ಲೂ ನಮಗೆ ಒಂದು ಪ್ಲಾಸ್ಟಿಕ್ ಆಗಲಿ ಒಂದು ಗಲೀಜಾಗಲಿ ಏನೂ ಕಾಣಿಸಲ್ಲ. ಬಟ್ ಅಲ್ಲಲ್ಲಿ ಹಾಕಿರ್ತಾರೆ. ದಯವಿಟ್ಟು ಎಲ್ಲರ ಹತ್ರ ಒಂದು ಕೇಳ್ಕೊಳ್ಳೋದು, ಸೊ ನಮ್ಮ ಒಂದು ಈ ಐತಿಹಾಸಿಕ ಸ್ಥಳಗಳು, ಪ್ರವಾಸಿ ತಾಣಗಳನ್ನ, ನಮ್ಮ ಅಕ್ಕಪಕ್ಕ ಇರುವಂತಹ ಸ್ಥಳಗಳನ್ನ ಎಲ್ಲನೂ ಪ್ಲಾಸ್ಟಿಕ್ ಮುಕ್ತ ಮಾಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ವಚ್ಛತೆಯಿಂದ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ನಮ್ಮ ಕರ್ನಾಟಕದ ಹೆಮ್ಮೆ ಒನಕೆ ಓಬವ್ವನ ಕಿಂಡಿನಲ್ಲಿ ನಾನು ಒಂದು ಸತಿ ಹಂಗೆ ಹೋಗಿ ಹಿಂಗೆ ಬಂದ್ಬಿಡೋಣ ಅಂತ ಹೇಳಿ ಯೋಚನೆ ಮಾಡಿದೆ. ಒಂದು ಸತಿ ಭಯ ಅಂತ ಅನಿಸ್ತು, ಹೋಗೋದಾ ಬೇಡವಾ ಅಂತ ಹೇಳಿ. ಬಟ್ ಅಲ್ಲಿ ಎಲ್ಲರೂ ಹೋಗಿ ಬರ್ತಾಯಿದ್ರು, ಪುಟ್ಟ ಮಕ್ಕಳೆಲ್ಲ ಹೋಗ್ತಾಯಿದ್ರು. ಓಕೆ ಲೆಟ್ಸ್ ಗೋ ಅಂತ ಹೇಳಿ ನಾನು ಒಂದು ಹೋಗೇ ಬಿಟ್ಟೆ.
ಹಿಂಗೆ ಹೋಗಿ ಹಂಗೆಲ್ಲ ಬರ್ತೀನಿ. ನಿಜ ಹೇಳ್ತೀನಿ, ಆಗಿನ ಕಾಲದವ್ರ ನಿಜ ತಲೆ ಅಲ್ಲ ಗುರು, ಅದು ಏನು ಕಂಪ್ಯೂಟ್ರೋ ಏನೋ ಗೊತ್ತಿಲ್ಲ. ಸೊ ಈ ಬಂಡೆಗಳ ಸಂದಿನಲ್ಲಿ ಒಂದು ದಾರಿ ಹುಡುಕಿ ಆ ದಾರಿನಲ್ಲಿ ನುಕ್ಕೊಂಡು ಬಂದು ಅದು ನಮ್ಮ ಒನಕೆ ಓಬವ್ವ ನೋಡಿ ಅವರನ್ನು ಸಾಯಿಸಿ ದೊಡ್ಡ ಯುದ್ಧನೇ ನಡೆದು, ಓ ಮೈ ಗಾಡ್, ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅಂತ ಅನಿಸುತ್ತೆ. ಸೊ ಸಿಕ್ಕಾಬಡೆ ಬಿಸಿಲಿದ್ದರಿಂದ ನನಗೆ ಅಲ್ಲಿ ಒಳಗಡೆ ಹೋಗೋದಕ್ಕೇ ತುಂಬಾ ಕಷ್ಟ ಆಗ್ತಾಯಿತ್ತು. ಫೈನಲ್ ಆಗಿ ರೀಚ್ ಆಗೇ ಬಿಟ್ಟೆ. ಹೈದರಲ್ಲಿ ಸೈನಿಕರು ಯಾವ ಲೆವೆಲ್ಗೆ ಹತ್ಕೊಂಡು ಬಂದಿರ್ಬೋದು. ಇಲ್ಲಿ ಆಗಿನ ಕಾಲದ ರಾಜರು ಮತ್ತು ಇವ್ರದ್ದೆಲ್ಲ ಏನು ಪ್ಲ್ಯಾನ್ಸ್ ಇದೆ, ಅಸುರಂಗ ಮಾರ್ಗ ಇದು ಎಲ್ಲನೂ ತುಂಬ ಚೆನ್ನಾಗಿದೆ ಪ್ಲ್ಯಾನ್ಸ್ಗಳು. ಅದು ಹೇಗೆ ಮಾಡ್ಕೊಂಡ್ರೋ ಏನೋ ಗೊತ್ತಿಲ್ಲ. ಆಗಿನ ರಾಜರು ಸೈನಿಕರು ಇವ್ರುಗಳ ತಲೆಗಳು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಅಲ್ಲೊಂದು ಸುರಂಗ ಮಾರ್ಗ ಇತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಸಿಲು ಸಿಕ್ಕಾಬಡೆ ಸಾಕಾಯಿತು ಅಂತ ಹೇಳಿ ಮುಂದೆ ಬಂದುಬಿಟ್ಟೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅದು ಸುರಂಗ ಮಾರ್ಗನ. ಜಸ್ಟ್ ಹೋಗೋವನ್ ಕಿಂಡಿ ಮಾತ್ರ ನೋಡಿಕೊಂಡು ಒಂದು ಸತಿ ನುಗ್ಗಿ ನಾವು ಮುಂದೆ ಇಳಿತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗ್ತೀವಿ ಊಟಕ್ಕೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿದೆ, ಊಟ ಮಾಡಿ ನೆಕ್ಸ್ಟು ಬ್ರೈಡಲ್ ಲೊಕೇಶನ್ ಪ್ಲೇಸ್ಗೆ ಹೋಗ್ತೀವಿ. ಬಾಯ್ ಬಾಯ್. ಓಕೆ, ಚಿತ್ರದುರ್ಗದ ಕೋಟೆಗೆ ಬಂದರೆ ನಮಗೆ ಸ್ಪೆಷಲ್ ಆಗಿ ಸಿಗುವಂತಹ ಪರ್ಸನ್ ಯಾರಪ್ಪ ಅಂತ ಹೇಳಿದ್ರೆ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಅಂತ ಹೇಳ್ಬಿಟ್ಟು. ಸೊ ಇವರು ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೋಡಿರ್ತೀರಾ. ಗಿನ್ನಿಸ್ ರೆಕಾರ್ಡ್ ಎಲ್ಲ ಮಾಡಿದ್ದಾರೆ. ಫ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಈ ಒಂದು ಫೋಟೋನ ಹತ್ತುತ್ತಾರೆ. ಸೊ ಅದನ್ನು ಇವಾಗ ತೋರಿಸ್ತೀವಿ. ಆ್ಯಂಡ್ ಇವರ ಒಂದು ಸಾಧನೆ ಬಗ್ಗೆ ಅವರೇ ಒಂದೆರಡು ಮಾತು ಹೇಳ್ತಾರೆ, ಕೇಳೋಣ. ಸರ್, ನೀವು ಮಾಡಿರುವಂತಹ ಒಂದು ಸಾಧನೆಗಳ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಏನಿಲ್ಲ, ಇಂಡಿಯಾದಲ್ಲಿ ಫ್ರೀ ಸೋಲೋ ವಿತೌಟ್ ಸೇಫ್ಟಿ ಹತ್ತದ್ರಲ್ಲಿ ಒಬ್ಬನೇ ಅದೀನಿ. ವರ್ಲ್ಡಲ್ಲಿ 3 ಅದೀವಿ, ಅದ್ರಾಗ ನಾನು ಒಬ್ಬ. ಇದರಲ್ಲಿ ತುಂಬ ಟಫೆಸ್ಟ್ ಹತ್ತವ್ ನಾನು. ಬಟ್ ಏನು ಮಾಡೋದು, ಇಂಡಿಯಾದಲ್ಲಿ ಇತ್ತೀಚೆಗೆ ಲೆವೆಲ್ಸ್ಗಳಿಗೆ ಸಿಗೋ ಸಪೋರ್ಟ್ ನಮಗೆ ಸ್ಪೋರ್ಟ್ಸಿಗೆ ಸಿಗಲ್ಲ. ಹಾಗೆ ನಮ್ಮ ಕೈಲಿ ಆಯ್ತು ನಾನು ಮಾಡ್ತೀನಿ. ನಾನೇ ಕೆಲವು ಮಕ್ಕಳನ್ನ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತೀನಿ. ಮುಂದಿನ ತಿಂಗಳು ಸ್ವಿಟ್ಜರ್ಲ್ಯಾಂಡ್ ಹೋಗ್ತೀನಿ, ಅದಕ್ಕೆ ವರ್ಕೌಟ್ ಮಾಡ್ತಿದ್ದೆ. ಭಾನುವಾರ ಒಂದು ದಿವಸ ಡೆಮೋ ಸಣ್ಣದಾಯ್ತು, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ನೋಡಿ ಎಂಜಾಯ್ ಮಾಡಿ. ಸೊ ಸಂಡೇ ಟೈಮ್ ಬಂದರೆ ನಮಗೆ ಚಿತ್ರದುರ್ಗದ ಕೋಟೆನಲ್ಲಿ ನಮಗೆ ಇವರು ಕೋತಿರಾಜ್ ಇಂಡಿಯಾದಲ್ಲಿ ಇದ್ರೆ ಈಗ ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬಂದ್ರೆ ಇವ್ರದ್ದು ಕಾಂಪಿಟೇಷನ್ ಇದೆ. ಅದಕ್ಕೆ ಕೆಲವು ಮಕ್ಕಳನ್ನ ತಯಾರಿ ಕೂಡ ಮಾಡಿದ್ದಾರೆ. ಅಂಡ್ ಇವರು ಹೋಗ್ತಾ ಇದ್ದಾರೆ. ಸರ್, ಆಲ್ ದ ಬೆಸ್ಟ್ ಸರ್ ನಿಮಗೆ, ನಿಮ್ಮ ಟೀಮ್ಗೆ. ಸೊ ನಿಮ್ಮ ಸಾಧನೆ ಹೀಗೆ ಹೋಗ್ತಾ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಓಬವ್ವನ ಕಿಂಡಿನಲ್ಲಿ ನಾವು ನುಸುಳ್ಕೊಂಡು ಮೇಲೆ ಬಂದು ಸ್ಮಿತು ಅವ್ರನ್ನ ಮತ್ತೆ ಜಾಯ್ನ್ ಆಗಿ ಇಲ್ಲಿ ಬಂದಾಗ ನಮಗೆ ಸಿಕ್ಕಿದೆ ಈ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್. ಇವರನ್ನೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೋಡಿರ್ತೀರ, ಫೇಮಸ್ಸು, ವರ್ಲ್ಡ್ ರೆಕಾರ್ಡ್ ಎಲ್ಲ ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ಯು ಸರ್ ನಿಮಗೆ. ನನ್ನ ಲೈಫ್ ಟೈಮ್ ಮೆಮೊರಿನಲ್ಲಿ ಈ ಒಂದು ಮೆಮೊರಿ ಏನಿದೆ, ನನ್ನ ಒಂದು ಮೆಮೊರಿ ಚೀಲಕ್ಕೆ ಬಿತ್ತು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಗುಡ್ ಎಕ್ಸ್ಪೀರಿಯನ್ಸ್ ಈ ಚಿತ್ರದುರ್ಗದಲ್ಲಿ ಕಳೆದಂತಹ ಸಮಯ. ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಸುದೀಪ್ ಸರ್ ಅವರ ಒಂದು ಬಿಗ್ ಫ್ಯಾನ್ ಸಿಕ್ಕಿದ್ರು. ಸೊ ಅವ್ರನ್ನ ನೋಡಿದಿರ್ಬೋದು, ಪ್ರವಾಸಿ ಮಿತ್ರರು ನಮ್ಮ ಪೊಲೀಸ್ ಅವ್ರನ್ನ ನೋಡಿದ್ದಿರ್ಬೋದು, ಹಾಗೆ ಈ ಜ್ಯೋತಿ ರಾಜ್ ಅಲಿಯಾಸ್ ಕೋತಿರಾಜ್ ಸರ್ ನಮಗೆ ಸಿಕ್ಕಿದ್ದಿರ್ಬೋದು. ಸೊ ಪ್ರತಿಯೊಂದು ಕ್ಷಣಗಳನ್ನು ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೆ, ತುಂಬ ಚೆನ್ನಾಗಿ ಫೀಲ್ ಮಾಡ್ತಾಯಿದ್ದೆ. ಐ ಆಮ್ ರಿಯಲಿ ಬ್ಲೆಸ್ಡ್. ಸೊ ಇದೇ ರೀತಿ ನನಗೆ ಹೆಚ್ಚು ಮೆಮೊರೀಸು ನನ್ನ ಒಂದು ಚೀಲದಲ್ಲಿ ಬೀಳ್ತಾ ಇರಲಿ, ಮೆಮೊರಿ ಚೀಲದಲ್ಲಿ ಅಂತ ಕೇಳ್ಕೊಳ್ತಾ. ಸೊ ತುಂಬ ಟಯರ್ಡ್ ಆಗಿತ್ತು, ಕೆಳಗಡೆ ಬಂದು ಒಂದು ಕ್ಯಾಂಡಿ ಐಸನ್ನ ತಿಂದ್ವಿ. ಐಸ್ನ ತಿಂದ್ಬಿಟ್ಟು ಹಾಗೆ ಹೋಟೆಲ್ನ ಹುಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಒಂದು ಸಿರಿಮನೆ ಅನ್ನುವಂತಹ ಒಂದು ಹೋಟೆಲ್ ಸಿಕ್ತು. ಸೊ ತುಂಬ ಚೆನ್ನಾಗಿದೆ, ನೇಚರು, ಅಡಿಕೆ ತೋಟ ಎಲ್ಲ ಇತ್ತು. ಸೊ ನಮ್ಮ ಹುಡುಗಿ ಸ್ಮಿತು ಅವರು ಉಯ್ಯಾಲೆ ನೋಡಿದ್ರು. ನೋಡಿದ ತಕ್ಷಣ ನಾವು ನಿಲ್ತೀವಾ, ಹೋಗಿ ಆಡೇ ಬಿಡೋದು. ಅಲ್ಲಿ ನೋಡಲ್ಲಿ ಪಕ್ಕದಲ್ಲಿ ಯಾರಿದ್ದಾರೆ ನಮ್ಮ ಫ್ರೆಂಡ್ಸು. ಇಲ್ಲಿ ನೋಡಿ ಪಕ್ಕದಲ್ಲಿ ನಮ್ಮ ಫ್ರೆಂಡ್ಸು. ಇಲ್ಲಿ ನನ್ನ ಫ್ರೆಂಡು, ಇಲ್ಲಿ ನಮ್ಮ ಅಕ್ಕ. ಓಕೆ, ಈಗ ಒಂದು ಸಮಯ 2:15 ಸಿಕ್ಕಾಬಡೆ ಹೊಟ್ಟೆ ಹಸಿವು. ಕೋಟೆ ಹತ್ತಿ ಇಳಿದು ಸೊ ಮಜ್ಜಿಗೆ ಒಂದು 2-3 ಗ್ಲಾಸ್ ಕುಡಿದ್ವಿ. ಆದ್ರೂ ನಮ್ಮ ಬಾಯಾರಿಕೆ ಇರಲಿಲ್ಲ, ಅಷ್ಟು ಬಿಸಿಲಿದೆ.
ಆ್ಯಂಡ್ ಹೊಟ್ಟೆ ಹಶ್ವು ಅಂತ ಹೇಳಿ ಹೋಟೆಲ್ನ ಸರ್ಚ್ ಮಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ಬಂದು ನಮಗೆ ಒಂದು ಸಿರಿಮನೆ ಅಂತ ಹೇಳಿ ಒಂದು ಹೋಟೆಲ್ ಸಿಕ್ತು, ವೆಜ್ ನಾನ್ ವೆಜ್ ಎರಡೂ. ಸೊ ವಿ ಆರ್ ರೆಡಿ ಟು ಈಟ್. ಊಟ ಮುಗಿಸಿದ್ಮೇಲೆ ಎಲ್ಲೂ ಸ್ಟಾಪ್ ಮಾಡಲಿಲ್ಲ, ಡೈರೆಕ್ಟಾಗೆ ನಾವು ಲೊಕೇಶನ್ಗೆ ರೀಚ್ ಆದ್ವಿ. ನಮಗೆ ಅಲ್ಲಿ ಮದುವೆ ಗಂಡಿನ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅವ್ರು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟರು, ಟೀ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಚೆನ್ನಾಗೇ ನೋಡ್ಕೊಂಡ್ರಿ. ಥ್ಯಾಂಕ್ ಯು. ಎಲ್ಲ ಅವರ ಫ್ಯಾಮಿಲಿಯವರೆಲ್ಲ ತುಂಬ ನಗ್ನಗ್ತಾ ಮಾತಾಡಿದ್ರು. ಥ್ಯಾಂಕ್ ಯು. ಚುರ್ಮುರಿ ಜೊತೆಗೆ ಒಂದೊಳ್ಳೆ ಟೀ. ಹಾಗೆ ನಾನು ಸೋಷಿಯಲ್ ಮೀಡಿಯಾ ಸ್ಟೋರೀಸಲ್ಲಿ ಸ್ಟೇಟಸಲ್ಲಿ ಹಾಕಿದ್ದೆ. ಸೊ ಇವತ್ತು ನಾನೊಂದು ಸೆಲೆಬ್ರಿಟಿ ತಂಗಿಗೆ ಮೇಕಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಅದು ಯಾರು ಅಂತ ಕಂಡಿಡೀರಿ ಅಂತ ಹೇಳಿಬಿಟ್ಟು ಅಂತ. ಸೊ ಯಾರು ಆ್ಯಕ್ಚುಲ್ ಬ್ರೈಡ್ ಯಾರು ಅಂತ ಹೇಳಿ ಯಾರೂ ಕಂಡುಹಿಡಿಯಲಿಲ್ಲ. ಬಟ್ ತುಂಬ ಜನ ಒಂದಷ್ಟು ಹೆಸರುಗಳನ್ನ ಹೇಳಿದ್ರಿ. ಹನುಮಂತು ಅವ್ರ ಸಿಸ್ಟರ್ ಇರ್ಬೋದು ಅಥವಾ ಅನುಪಮ ಅವ್ರ ಸಿಸ್ಟರು ಅಂತ ಹೇಳಿ ಒಂದಷ್ಟು ಮೆಸೇಜಸ್ನ ಹಾಕಿದ್ರಿ. ನನ್ನ ಒಂದು ಕ್ವಶನ್ಗೆ ನಿಮ್ಮ ಆನ್ಸರ್ ಮಾಡಿದ್ದಕ್ಕೆ ಅದು ರೈಟ್ ಆರ್ ರಾಂಗ್, ಓಕೆ ವಾಟ್ ಎವರ್. ಸೊ ನನ್ನ ಕ್ವಶನ್ಗೆ ನೀವು ಆನ್ಸರ್ ಮಾಡಿದ್ರಿ ಅಲ್ಲ, ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಸ್ಟೇಟಸ್ಗೋಸ್ಕರ, ನನ್ನ ಒಂದು ಯೂಟ್ಯೂಬ್ ವಿಡಿಯೋಸ್ಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಎಲ್ಲ ಮೆಸೇಜ್ ಕಳಿಸ್ತಾ ಇರ್ತೀರಾ. ಸೊ ನಿಮ್ಮೆಲ್ಲ ಒಂದು ಆ ಪ್ರೀತಿಗೆ ಥ್ಯಾಂಕ್ ಯು. ಒಬ್ರೊಬ್ರು ಒಂದೊಂದು ಆನ್ಸರ್ ಕೊಟ್ರಿ. ಹನುಮಂತ ಅವ್ರ ಸಿಸ್ಟರ್ದು, ಅನುಪಮ ಅವ್ರ ಸಿಸ್ಟರ್ದು ಅಂತೆಲ್ಲ ಹೇಳಿದ್ರಿ. ಇಲ್ಲ, ನಮ್ಮ ಚಿಲ್ಲರ್ ಮಂಜು ಅವರ ತಂಗಿ ಮದುವೆ. ಸೊ ಅವ್ರ ಮದುವೆಗೋಸ್ಕರ ನಾವು ಹಾವೇರಿ ತನಕ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮಂಜು ಅವರೇ, ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ, ಚೂಸ್ ಮಾಡಿದ್ದಕ್ಕೆ. ಕೆಲಸನೇ ಅವ್ರನ್ನ ಚೂಸ್ ಮಾಡ್ತಾರೆ. ಎಸ್ ಅಫ್ಕೋರ್ಸ್ ನಮ್ಮ ಕೆಲಸ ಚೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಸೊ ಬ್ರೈಡ್ಗೆ ಮೇಕಪ್ ಮಾಡ್ತೀವಿ, ಮಾಡಿದ್ಮೇಲೆ ಈ ಮುದ್ದು ಅಣ್ಣ ತಂಗಿ ಮೇಕಪ್ನ ನೋಡಿ ಎಷ್ಟು ಎಕ್ಸೈಟೆಡ್ ಆಗ್ತಾರೆ ಅಂತ ನೋಡ್ತಾ ಇರಿ. ಸ್ಟೇ ಟ್ಯೂನ್ ಫಾರ್ ಫೈನಲ್ ಲುಕ್. ಚಿಲ್ಲರ್ ಮಂಜು ಅವರು ಬ್ರ್ಯಾಂಡ್ ಅಂತಲೇ ಫೇಮಸ್ ಆಗಿದ್ದಾರೆ. ಸೊ ನಮ್ಮ ಬ್ರ್ಯಾಂಡ್ ಅವ್ರು ಹೇಳಿದ್ರು, ನಾನು ಸೆಲೆಕ್ಟ್ ಮಾಡಿಲ್ಲ ನಿಮ್ಮನ್ನು, ನಿಮ್ಮ ಕೆಲಸನೇ ನಿಮ್ಮನ್ನು ಸೆಲೆಕ್ಟ್ ಮಾಡೋ ಥರ ಮಾಡ್ತು ಅಂತ ಹೇಳಿ. ಸೊ ಇನ್ನೂ ತಡ ಮಾಡಲಿಲ್ಲ, ಆಲ್ರೆಡಿ ಹುಡುಗಿ ಬಂದಿದೆ. ನಮಗೆ 8 ಗಂಟೆಗೆ ಬಂದರು ರೂಮಿಗೆ. ಸೊ 8:15ಗೆಲ್ಲ ಬಿಟ್ಬಿಡಿ ಅಂತ ಹೇಳಿದ್ರು. ಸೊ 1/4 ಗಂಟೆಲಿ ಎಷ್ಟು ಮಾತ್ರ ನಾನು ರೆಡಿ ಮಾಡೋದಕ್ಕೆ ಸಾಧ್ಯ, ಸೊ ಎಷ್ಟಾಗುತ್ತೋ ಅಷ್ಟು ನಾನು ಬೇಗನೆ ರೆಡಿ ಮಾಡಿ ಜಸ್ಟ್ 15ರಿಂದ 20 ನಿಮಿಷದಲ್ಲಿ ವರ್ಕ್ ಮುಗಿಸಿದ್ವಿ. ಸೊ ಅವ್ರು ಹೋಗಿ ರಿಸೆಪ್ಷನ್ಗೆ ನಿಂತ್ಕೊಂಡ್ರು. ಅದು ಲೋಕಲ್ ಪೀಪಲ್ಸ್ ಬರೋದಕ್ಕೋಸ್ಕರ ಅಂತ ಹೇಳಿ ನೈಟ್ ಒಂದು ರಿಸೆಪ್ಷನ್ನ ಇಟ್ಕೊಂಡಿದ್ರು. ಹಾಗೆ ಮತ್ತೆ ಮಾರನೇ ದಿನ ಒಂದು ರಿಸೆಪ್ಷನ್ನ ಇಟ್ಕೊಂಡಿದ್ರು. ಸೊ ಎಸ್, ಅದನ್ನು ಮುಗಿಸಿದ್ವಿ. ಆ್ಯಂಡ್ ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಆದಮೇಲೆ ಅಗೇನ್ ಚಿಲ್ಲರ್ ಮಂಜು ಅವ್ರಿಗೂ ಸಹ ಬಂದರು. ಲೈಟಾಗಿ ಟಚಪ್ ಕೊಟ್ಬಿಡಿ ಮೇಡಮ್ ಅಂತ ಹೇಳಿದ್ರು. ಸೊ ಲೈಟಾಗಿ ಅವ್ರಿಗೂ ಕೂಡ ಸಹ ಟಚಪ್ನ ಕೊಟ್ಟು, ಸೊ ಇವ್ರದ್ದು ಮುಹೂರ್ತ ಮುಗೀತು. ಮುಹೂರ್ತಕ್ಕೆ ಮೇಕಪ್ ಮಾಡಲಿಲ್ಲ, ಬಟ್ ಮಧ್ಯಾಹ್ನ ಇನ್ನೊಂದು ರಿಸೆಪ್ಷನ್ ಇತ್ತಲ್ಲ ಅದಕ್ಕೆ ಅಂತ ಹೇಳಿ ಬಂದರು. ಸೊ ಅಗೇನ್ ಇಲ್ಲೂ ಕೂಡ ನಮಗೆ ಕೊಟ್ಟಿದ್ದು ಕೇವಲ 15 ನಿಮಿಷ. ತುಂಬ ಬೇಸರ ಆಯಿತು. ಇಲ್ಲಿಂದ ಅಲ್ಲಿ ತನಕ ಹೋಗಿ ಚೆನ್ನಾಗಿ ಮೇಕಪ್ ಮಾಡೋದಕ್ಕೆ ನಮಗೆ ಟೈಮೇ ಸಿಗಲಿಲ್ವಲ್ಲಪ್ಪ ಅಂತ ಹೇಳಿ ತುಂಬ ಬೇಜಾರಾಯಿತು. ಬಟ್ ಪರವಾಗಿಲ್ಲ, ಏನು ಮಾಡೋದಕ್ಕಾಗಲ್ಲ. ಸೊ ಅವರು ಅಷ್ಟರಲ್ಲೇ ಅವರು ಖುಷಿಪಟ್ಟರು. ಥ್ಯಾಂಕ್ ಯು ಸೋ ಮಚ್ ಅನು ಆ್ಯಂಡ್ ಬ್ರ್ಯಾಂಡ್. ಓಕೆ, ನಮ್ಮ ಬ್ರೈಡ್ ಅನು ಅವ್ರಿಗೆ ನಾವು ಹಾವೇರಿ ತನಕ ಬಂದು ಫುಲ್ ಎಫರ್ಟ್ ಹಾಕ್ಬಿಟ್ಟು ವರ್ಕ್ ಮಾಡಿ ಮುಗಿಸಿದ್ದೀವಿ. ಎಷ್ಟು ಇಷ್ಟ ಆಯಿತು ಅನ್ನೋಕ್ಕೆ ನಾನು ಹೇಗೆ ಅನಿಸ್ತಮ್ಮ? ಓಕೆ, ಸೊ ಅವ್ರು ನ್ಯಾಚುರಲ್ ಆಗಿ ಸಿಂಪಲ್ ಆಗಿ ಬೇಕು ಅಂತ ಕೇಳಿದ್ರು. ಸೊ ಹಾಗೆ ಮಾಡಿದ್ದೀವಿ. ಸೊ ಮಂಜು ಅವರು ನಿಮಗೆ ಎಷ್ಟು ಇಷ್ಟ ಆಯಿತು? ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅದೊಂದು 15 ನಿಮಿಷ 20 ನಿಮಿಷದಲ್ಲಿ ಮಾಡಿದ್ದಾರೆ. ಯಾಕಂದರೆ ಮದುವೆ ಅರ್ಜೆಂಟಲ್ಲಿ ಆ ಗ್ಯಾಪಲ್ಲಿ ಮಾಡಬೇಕು. ಅವರ 1 hour 2 hour ಮಾಡಬೇಕು. 15-20 ನಿಮಿಷದಲ್ಲಿ ಇತ್ತು ರೆಡಿ ಮಾಡೋದು. ತುಂಬ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕತ್ಕೊಂಡು ಬಂದಿರೋ ಸೂರ್ಯಕಾಯಿ ಎಷ್ಟು ಕಿತ್ಕೊಂಡು ಬಂದಮ್ಮ? 4. ಸಾಕಾ? ಸಾಕು ಅಕ್ಕ ಎಷ್ಟು ಕಿತ್ಕೊಂಡ್ಬಂದಿ ಗುರು? ಎಲ್ಲ ನಾನೇ ಕಿತ್ತಿದ್ದು. ನಾನು ನನ್ನ ತಂಗಿ ರಾಬ್ರಿ. ಸಾಕಮ್ಮ 4? ಅಕ್ಕ ಸಾಕಾ? ಸಾಕು 4 ಮಂದಿ. ಓಕೆ. ಕದಿಯೋದ್ರಲ್ಲ ನೀಯೇ ಜಾಸ್ತಿ ನಮ್ಗೆ. ಆನೇಕಲ್ ಕಡೆ ರಿಟರ್ನ್ ಹೊರಡುವಾಗ ಹಾಗೆ ಒಂದು ಲೊಕೇಶನ್ ಕಾಣಿಸ್ತು. ಉಕ್ಕಡಗಾತ್ರಿ ಅಜ್ಜಯ್ಯ ಅವರ ಸನ್ನಿಧಾನಕ್ಕೆ ಬೋರ್ಡ್ ಹಾಕಿದ್ರು. ಸೊ ಲೆಟ್ಸ್ ವಿಸಿಟ್ ವಾನ್ಸ್ ಅಂತ ಹೇಳಿ ಹೊರಟೇ ಬಿಟ್ವಿ. ಸೊ ವರ್ಕ್ ಮುಗೀತು. 2ನೇ ತಾರೀಕು ವರ್ಕ್ ಮುಗೀತು. ಇವತ್ತು 3ನೇ ತಾರೀಕು. ಆ್ಯಂಡ್ ಬೆಳಿಗ್ಗೆ ಕೂಡ ಒಂದು ಲುಕ್ ಮಾಡಿದ್ವಿ. ಅವರಿಗೆ ಒಂದು ಲುಕ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಆನ್ ದ ವೇ ಉಕ್ಕಡಗಾತ್ರಿ ದೇವಸ್ಥಾನದ ಬೋರ್ಡ್ ನೋಡಿದ್ವಿ. ಓಕೆ, ಹೆಂಗೋ ನಿಯರ್ ಬೈ ಇದೆ, ಮುಗಿಸ್ಕೊಂಡು ಹೋಗ್ಬಿಡೋಣ, ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆಗೆ ಗಾಡಿನ ತಿರುಗಿಸಿದ್ವಿ. ನಮ್ಮ ಹಿಂದೆ ಸೀಟಲ್ಲಿರೋರು ಏನು ಮಾಡ್ತಿದ್ದಾರೆ ಅಂತ ನೋಡಿ ನಿದ್ದೆ ಮಾಡ್ತಾವೆ. ಓಕೆ, ರಾತ್ರಿ ಎಲ್ಲ ಸೊಳ್ಳೆ ಕಟ್ಟ, ನಿದ್ದೆ ಬಂದಿಲ್ಲ ನಮ್ಮ ಮಗುಗೆ. ನಮ್ಮ
ಸ್ಮಿತಮ್ಮನ್ಗೆ. ಸೊ ಮಲ್ಕೊಂಡಿದ್ದಾರೆ, ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ ಉಕ್ಕಡಗಾತ್ರಿ. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಡ್ತೀವಿ ಆನೇಕಲ್ಗೆ. ಈ ಉರಿ ಬಿಸಿಲು, ಈ ಒಂದು ಒಣಗೋಗಿರೋ ನೆಲನ ನೋಡಿ ನೋಡಿ ಸಾಕಾಗಿತ್ತು. ಒಂದು ಕಡೆ ನಮಗೆ ಹಚ್ಚ ಹಸಿರಾಗಿರುವಂತಹ ನೆಲ ಕಾಣಿಸ್ತು. ಅದನ್ನು ನೋಡಿದ ತಕ್ಷಣ ವಿಡಿಯೋ ಕ್ಯಾಪ್ಚರ್ ಮಾಡಬೇಕು ಅನಿಸ್ತು. ಸೊ ಪಟ್ ಅಂತ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಎಂಟ್ರಿ ಆದ್ವಿ, ದೇವಸ್ಥಾನ ಆಲ್ಮೋಸ್ಟ್ ನಿಯರ್ ಬಂದ್ವಿ. ಆ್ಯಕ್ಚುಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಒಂದು ವಾರ ಅಲ್ಲಿ ಜಾತ್ರೆ ನಡೀತಾ ಇತ್ತು. ಸೊ ಈ ಸಮಯದಲ್ಲಿ ನಾವು ಇಲ್ಲಿಗೆ ಬಂದಿರೋದು ನಿಜವಾಗ್ಲೂ ದೇವರ ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು. ಓಕೆ, ಸೊ ನಮ್ಮ ಒಂದು ಒಳ್ಳೆ ಸಮಯ ಎಷ್ಟು ಚೆನ್ನಾಗಿದೆ ಅಂತಂದರೆ, ಉಕ್ಕಡಗಾತ್ರಿಗೆ ಬಂದ್ವಿ ಅಜಯನ ಒಂದು ಸನ್ನಿಧಾನಕ್ಕೆ. ಇವತ್ತು ಇಲ್ಲಿ ವಿಶೇಷ ಇದೆ, ಒಂದು ವಾರದಿಂದ ಜಾತ್ರೆ ನಡೀತಾ ಇದೆಯಂತೆ. ಆ ಜಾತ್ರೆಗೆ ನಾವು ಬಂದಿರೋದು ತುಂಬಾ ಖುಷಿ ಅಲ್ವಾ ಸ್ಮಿತು? ಸೊ ಎಲ್ಲರಿಗೂ ಈ ಥರ ಅವಕಾಶ ಸಿಕ್ಕಲ್ಲ, ನಮ್ಗೆ ಅವಕಾಶ ಸಿಕ್ಕಿದೆ. ಎಸ್, ವಿ ಆರ್ ವೆರಿ ಬ್ಲೆಸ್ಡ್. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಬಿಸಿಲಿಗೆ ಬಾಡಿದ ಬಳಲಿ ಬೆಂದು ಹೋದ ನನ್ನ ದೇಹಕ್ಕೆ ಹಾಗೂ ಬಾಯಿಗೆ ಸೋಡಾ. ಬಂದ್ವಿ, ಪಾರ್ಕಿಂಗ್ಗೆ ಅಂತ ಹೇಳಿಬಿಟ್ಟು ಅಮೌಂಟನ್ನು ತೊಗೊಂಡ್ರು. ಬಟ್ ಅಲ್ಲಿ ಸರಿಯಾಗಿ ಪಾರ್ಕ್ ಮಾಡೋದಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆನೇ ಇರಲಿಲ್ಲ. ಸೊ ಅದೊಂದು ನಮಗೆ ಬಹಳ ಬೇಜಾರಾಯಿತು. ರೋಡ್ ಕೂಡ ಅಗಲ ಇಲ್ಲ, ತುಂಬ ಚಿಕ್ಕ ರೋಡು. ಅಲ್ಲೆಲ್ಲೋ ಒಂದು ಮೂಲೆಯಲ್ಲಿ ಕಾರ್ನ ಹಾಕ್ಬಿಟ್ಟು ಬಂದ್ವಿ. ನೋಡಿ, ಮತ್ತು ಅಲ್ಲಿ ಏನು ನಾವು ನಡ್ಕೊಂಡು ಬರ್ತಾಯಿದ್ವಿ ಅಲ್ಲೂ ಸಹ ಭಾಳ ಗಲೀಜು ಮಾಡಿದರು. ನಿಜವಾಗ್ಲೂ ನಮ್ಮ ಜನರಿಗೆ ಒಂದು ಪುಣ್ಯಕ್ಷೇತ್ರನ ಹೇಗೆ ಇಟ್ಕೋಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಅಂತಂದರೆ ಏನು ಹೇಳಬೇಕು ಅನ್ನೋದೇ ಅರ್ಥ ಆಗಲಿಲ್ಲ ನನಗಂತೂ. ಹಾಗೆ ದೇವಸ್ಥಾನದ ಗರ್ಭಗುಡಿಗೆ ಆಲ್ಮೋಸ್ಟ್ ನಿಯರ್ ಇದ್ದೀವಿ. ಸೊ ಗರ್ಭಗುಡಿಯ ಚಿತ್ರಣ ಮಾಡೋ ಹಾಗಿಲ್ಲ, ಸೊ ಹಾಗಾಗಿ ಮಾಡಲಿಲ್ಲ ನಾವು. ಅಜ್ಜಯ್ಯನ ಒಂದು ಭಾವಚಿತ್ರನ ನೋಡಿದ ತಕ್ಷಣ, ಅಲ್ಲಿ ಒಂದು ವಿಗ್ರಹನ ನೋಡಿದ ತಕ್ಷಣ ಭಾಳ ಖುಷಿಯಾಯಿತು. ಸೊ ಇಲ್ಲಿ ನಾವು ನೋಡ್ತಾ ಇರುವಂತಹ ನದಿ ಯಾವುದಪ್ಪ ಅಂತ ಹೇಳಿದ್ರೆ ತುಂಗಾಭದ್ರಾ ನದಿ. ನೋಡಿ, ಈ ಯಪ್ಪ ತೊಗೊಂಬಂದು ಹಾಕ್ತಾ ಇದ್ದಾರೆ ಬಟ್ಟೆಗಳನ್ನೆಲ್ಲ. ಸ್ನಾನ ಮಾಡ್ತಾರಲ್ವ ಪುಣ್ಯಾತ್ಮರು, ಆ ಸ್ನಾನ ಮಾಡಿದ್ಮೇಲೆ ಆ ಬಟ್ಟೆನ ಎತ್ಕೊಂಡು ವಾಪಸ್ ಹೋಗ್ಬೇಕು ತಾನೆ, ಆ ನದಿನಲ್ಲಿನೇ ಬಿಡ್ತಾರೆ. ನಮ್ಮ ಜನಕ್ಕೆ ಇನ್ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಈ ರೀತಿ ಗಲೀಜು ಮಾಡೋದನ್ನ ನೋಡಿದಾಗ ಸ್ವಲ್ಪ ಬೇಸರ ಆಗುತ್ತೆ. 150 ಕಿಲೋಮೀಟರ್ ಬಂದು ಫುಲ್ ಟಯರ್ಡ್ ಆಗಿ ಪಾಕಶಾಲೆಯಲ್ಲಿ ರೆಸ್ಟಿಗೆ ಕಾಫಿಗೆ ನಿಲ್ಲಿಸಿದ್ದೀವಿ. ಓಕೆ, ಕಂಟಿನ್ಯೂಸ್ ಆಗಿ 150 ಕಿಲೋಮೀಟ್ರ್ ಬಂದುಬಿಟ್ವಿ. ಬಿಕಾಸ್ ಟೈಮ್ ಆಗಿತ್ತು, ಆದಷ್ಟು ಬೇಗ ಮನೆ ಸೇರ್ಕೊಳ್ಳೋಣ ಅಂತ ಹೇಳಿ. ಸೊ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಹೈದ್ರಾಬಾದಿ ಚಿಲ್ಲಿ ಮಶ್ರೂಮ್ ಏನೋ ತೊಗೊಂಡ್ವಿ. ಚೆನ್ನಾಗಿತ್ತು ಟೇಸ್ಟು. ನಾನು ಜ್ಯೂಸ್ ತೊಗೊಂಡೆ. ನಮ್ಮ ಸ್ಮಿತಿಗೆ ನನ್ನ ಫೋಟೋಸು ವಿಡಿಯೋಸ್ ತೆಗಿಯೋದೇ ಒಂದು ದೊಡ್ಡ ಖುಷಿ. ಕಾಫಿ ತುಂಬ ಚೆನ್ನಾಗಿತ್ತು, ಕಾಫಿ ಕಪ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನೋಡ್ತಾ ಗೊತ್ತೇ ಆಗಲಿಲ್ಲ ಟೈಮ್ ಹೋಗಿದ್ದು. ಕತ್ಲೆ ಕೂಡ ಆಗೋಯಿತು. ಆಲ್ಮೋಸ್ಟ್ ನಿಯರ್ ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ಬನ್ನರ್ಘಟ್ಟಾಗಿ ಬಂದ್ವಿ. ಸೊ ಬನ್ನರ್ಘಟ್ಟದಲ್ಲಿ ಅದು ಏರೋಪ್ಲೇನ್ ರೆಸ್ಟೋರೆಂಟ್ ಏನಿದೆ, ಸೊ ಅದನ್ನು ನೋಡಿದ್ವಿ. ಹಾಗೆ ಅಕ್ಕನೂ ಸ್ಮಿತನ ನೋಡಿರಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರಿಗೊಂದು ತೋರಿಸ್ಬಿಟ್ಟು ಹಾಗೆ ಮುದ್ದುಗೆ ವಿಡಿಯೋ ಕಾಲ್ ಮಾಡಿದ್ವಿ. ಮುದ್ದು ನಾವು ಅಂದ್ಕೊಂಬಿಟ್ಟಿದ್ದಾರೆ ನಾವು ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೀವಿ ಅಂದ್ಕೊಂಡು ಗೊಳೋ ಅಂತ ಅಳಕ್ಕೆ ಶುರು ಹಚ್ಕೊಂಡ್ರು. ಬಟ್ ಇಲ್ಲ ಮಗನೇ, ಇದು ಬರೀ ಹೋಟೆಲು ಅಂತ ಎಲ್ಲ ಹೇಳಿ ಸಮಾಧಾನ ಮಾಡಿ ಸೀದಾ ಮನೆ ಕಡೆ ಹೊರಟ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.